ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಸ್ವಾಮಿ ಬೇಡ, ಸ್ವಾಮಿ ಬೇಡ. ನಿಮ್ಮ ಛಲವನ್ನು ಬಿಟ್ಟು ಬಿಡಿ. ನಿಮ್ಮ ಕಾಲನ್ನು ಹಿಡಿದು ಬೇಡಿಕೊಳ್ಳುತ್ತಿದ್ದೇನೆ. ಆ ಮಹಾವಿಷ್ಣು ಪರಮಶಕ್ತಿಶಾಲಿ. ಯಾವ ಅಸುರರು ವಿಷ್ಣುವನ್ನು ಗೆಲ್ಲಲಾಗಲಿಲ್ಲ ಎಂಬುದನ್ನು ಮರೆಯಬೇಡಿ ಸ್ವಾಮಿ. ವಿಷ್ಣು 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 ಅದು ಇಂದಿನವರೆಗೆ. ಅರಳುತ್ತಿರುವ ಭವಿಷ್ಯದ ಬಗ್ಗೆ ಅನುಮಾನ ಪಡಬೇಡ ಕಯಾದು. ಮುಂದಿನ ಚರಿತ್ರೆಯನ್ನು ನಾನು ಬರೆಯುತ್ತೇನೆ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಏನು ಮಾಡುತ್ತಿರುವೆ ಕಯ್ಯಾದು? ಏನಾಗಿದೆ ನಿನಗೆ? ನನ್ನನ್ನು ತಡೆಯಬೇಡಿ ಅತ್ತ. ನನಗೀಗ ಬೇರೆ ಯಾವ ದಿಕ್ಕು ತೋಚುತ್ತಿಲ್ಲ. ತಾಳ್ಮೆಯಿಂದ ಇರು ಕಯ್ಯಾದು. ಏಕೆ ಹೀಗೆ ಅನುಚಿತವಾಗಿ ನಡೆದುಕೊಳ್ಳುತ್ತಿರುವೆ? ನಿನ್ನ ಬುದ್ಧಿಗೇನಾಗಿದೆ? ನಿಮಗೆ ತಿಳಿದಿರುವಂತೆ ನಾನೀಗ ಗರ್ಭಿಣಿ. ಈ ಸಮಯದಲ್ಲಿ ನನ್ನ ಸ್ವಾಮಿ ನನ್ನ ಜೊತೆ ಇರಬೇಕಾಗಿತ್ತು. ಆದರೆ ಅವರಿಗೆ ನನಗೆ ಹುಟ್ಟಲಿರುವ ಮಗುವಿಗಿಂತ ಹೆಚ್ಚಾಗಿ ದ್ವೇಷದ ಮೇಲೆಯೇ ಆಸಕ್ತಿ ಇರುವಂತಿದೆ. ಸ್ವಲ್ಪವೂ ಕರುಣೆ ಇಲ್ಲದೆ ನನ್ನನ್ನು ಒಂಟಿಯಾಗಿ ಬಿಟ್ಟು ತಪಸ್ಸಿಗೆ ಹೋಗಿದ್ದಾರೆ. ಸಮಾಧಾನ ಕಯ್ಯಾದು. ನೀನು ಎಲ್ಲವನ್ನೂ ಕೇವಲ ಒಂದೇ ದೃಷ್ಟಿಕೋನದಿಂದ ನೋಡುತ್ತಿರುವುದು ತಪ್ಪು. ಪತಿಯ ಶ್ರೇಯಸ್ಸಿನಲ್ಲಿ ಸತಿಯ ಪಾತ್ರ ಬಹುಮುಖ್ಯವಾಗಿ ತ್ಯಾಗವೇ ಆಗಿರುತ್ತದೆಂದು ನಿನಗೆ ತಿಳಿದಿಲ್ಲವೇ? ತಿಳಿದಿದೆ. ನಾನು ಹೇಗೋ ತಡೆದುಕೊಳ್ಳುತ್ತೇನೆ. ಆದರೆ ನನ್ನ ಸ್ವಾಮಿಗೆ ಮಗುವಿನ ಮೇಲೂ ಕಾಳಜಿ ಇಲ್ಲ ಎಂದು ಅರಿವಾದಾಗ ನನಗೆ ದಿಕ್ಕೇ ತೋಚದಂತಾಗಿದೆ. ಈ ಜೀವನ ಸಾಕು ಎಂದೆನಿಸುತ್ತಿದೆ. ಏಕೆ ಹೀಗೆ ಋಣಾತ್ಮಕವಾದ ಚಿಂತನೆಯನ್ನು ಮನಸ್ಸಿನಲ್ಲಿ ತುಂಬಿಕೊಂಡಿರುವೆ? ತಪಸ್ಸಿನಿಂದ ಸಿಗುವ ಫಲದಿಂದ ಸಕಲ ಅಸುರ ಕುಲ ಉದ್ಧಾರವಾಗುವುದಿಲ್ಲವೇ ಕಯ್ಯಾದು? ಆಗುತ್ತದೆ. ಆದರೆ ತಪಸ್ಸಿಗೆ ಸಮಯದ ಮಿತಿ ಇದೆಯೇ? ಫಲಿಸಿದರೆ ಭಾಗ್ಯ, ಇಲ್ಲವಾದರೆ ನಾನು ಎಷ್ಟು ಕಾಲ ನನ್ನ ಸ್ವಾಮಿಯ ಬರುವಿಕೆಯನ್ನು ಕಾಯುತ್ತಾ ಕೂರಲಿ? ನನಗೆ ಹುಟ್ಟುವ ಮಗು ತಂದೆಯ ಕುರಿತು ಪ್ರಶ್ನಿಸಿದರೆ ನಾ ಹೇಗೆ ಸಮಾಧಾನ ಮಾಡಲಿ? ನನಗೆ ಭವಿಷ್ಯವನ್ನು ನೆನಪಿಸಿಕೊಂಡರೆ ಭಯವಾಗುತ್ತಿದೆ. ನನ್ನ ಮಗು ಅನಾಥವಾಗಿ ಬಿಡುತ್ತದೆ ಎಂಬ ಭೀತಿ ಆವರಿಸಿಕೊಂಡಿದೆ. ಹಾಗೆಲ್ಲ ಏನೂ ಆಗುವುದಿಲ್ಲ ಕಯ್ಯಾದು. ಎಲ್ಲವೂ ಒಳ್ಳೆಯದಾಗುವುದೆಂದು ಏಕೆ ನೀನು ಭಾವಿಸಬಾರದು? ಈಗ ಸಂಭವಿಸುತ್ತಿರುವ ಯಾವ ಘಟನೆಯೂ
ನನಗೆ ಆ ಭರವಸೆಯನ್ನಿಟ್ಟುಕೊಳ್ಳಲು ಧೈರ್ಯ ನೀಡುತ್ತಿಲ್ಲ. ಅದಕ್ಕೆ ನಾನು ಈ ನಿರ್ಧಾರವನ್ನು ಮಾಡಿದ್ದೇನೆ. ನನ್ನ ಮಗು ಕಣ್ತರಿಯುವ ಮುನ್ನ ನಾನು ಕಣ್ಮುಚ್ಚುತ್ತೇನೆ. ಕೈಯಾದು ಹೋಗಬೇಡ, ನಿಲ್ಲು. ನೋಡಿದೆಯಾ ಕೈಯಾದು ಪವಾಡವನ್ನ? ಈಗಲಾದ್ರೂ ನೀನು ನಿನ್ನ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳಬೇಕು. ಏನು ನಡೆಯಿತು? ಈ ಪವಾಡ ಏಕಾಯಿತು? ಅತ್ತೆ, ಇದರ ಅರ್ಥವೇನು? ಅರ್ಥ ಬಹಳ ಸರಳವಾಗಿದೆ ಕೈಯಾದು. ಈ ಸೃಷ್ಟಿಗೆ ನಿನ್ನ ಗರ್ಭದಲ್ಲಿರೋ ಮಗುವಿನ ಅಗತ್ಯವಿದೆ ಕೈಯಾದು. ಈ ಪ್ರಪಂಚವೇ ನಿನ್ನ ಮಗುವಿನ ಆಗಮನಕ್ಕಾಗಿ ಕಾಯುತ್ತಿದೆ. ನಿನ್ನ ಗರ್ಭದಿಂದ ಲೋಕಕ್ಕೆ ಪುಣ್ಯ ಜನ್ಮ ಪ್ರಾಪ್ತಿ ಆಗುವುದರ ಸೂಚನೆ ಇದು. ಹೆದರಬೇಡ ಕೈಯಾದು. ಇನ್ನು ನೀನು ಚಿಂತಿಸುವ ಅಗತ್ಯವಿಲ್ಲ. ಮುಂದೆ ಎಲ್ಲವೂ ಒಳಿತಾಗುವುದು. ದೇವಿ, ನೀವು ಎಲ್ಲಿಗೋ ಹೊರಟಿರುವ ಹಾಗಿದೆ? ಹೌದು ಸ್ವಾಮಿ, ಕಯಾದುವಿನ ಸೀಮಂತದ ಸಿದ್ಧತೆಯಾಗುತ್ತಿದೆ. ಅಲ್ಲಿಗೆ ನಾನು ಹೊರಟಿದ್ದೇನೆ. ಏಕೆ ದೇವಿ? ಕಯಾದುವನ್ನು ಭೇಟಿ ಮಾಡುವ ಯೋಚನೆ ಅನಿರೀಕ್ಷಿತವಾಗಿ ನಿಮ್ಮ ಮನಸ್ಸಿಗೆ ಬಂದದ್ದಾದರೂ ಏಕೆ? ಏಕೆ ಸ್ವಾಮಿ, ಬರಬಾರದೆ? ಬರಬಾರದೆಂದಲ್ಲ, ಆದರೆ ಈ ಸಮಯದಲ್ಲಿ ನೀವು ಅಲ್ಲಿಗೆ ಹೋಗುವ ಯೋಚನೆಯನ್ನು ಮಾಡದಿರುವುದೇ ಸೂಕ್ತ. ಸ್ವಾಮಿ, ನಾನು ಎಲ್ಲಿಗೆ ಬೇಕಾದರೂ ಹೋಗಬಹುದಲ್ಲವೇ? ನನ್ನ ಅಧೀನದಲ್ಲಿ ಲೋಕ ಕಲ್ಯಾಣದ 8 ವಿಭಾಗಗಳಿವೆ ಎಂಬುದನ್ನು ನೀವು ಮರೆತು ಬಿಟ್ಟಿರೆ. ಅದಕ್ಕಾಗಿ ಅಲ್ಲವೇ ನನ್ನನ್ನು ಅಷ್ಟಲಕ್ಷ್ಮಿ ಎಂದು ಸಂಬೋಧಿಸುವುದು. ನನ್ನ ಕರ್ತವ್ಯವನ್ನು ನಾನು ಪಾಲಿಸಲೇಬೇಕಲ್ಲವೇ ಸ್ವಾಮಿ? ನನ್ನ ಸಂತಾನ ಲಕ್ಷ್ಮಿ ರೂಪದಲ್ಲಿ ನಾನು ಲೋಕ ಸಂಚಾರವನ್ನು ಮಾಡಬೇಕು. ಅದು ನನ್ನ ಕರ್ತವ್ಯವೂ ಹೌದು, ಕರ್ಮವೂ ಹೌದು. ಅದು ಭೂಲೋಕವಾದರೇನು, ಪಾತಾಳ ಲೋಕವಾದರೇನು? ಉಚಿತವಾಗಿದೆ. ಹಾಗಾದರೆ ನಾನು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ದೇವಿ, ನೀವು ನಿಮ್ಮ ಪಯಣವನ್ನು ಆರಂಭಿಸಿ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ.
ಸ್ವಾಮಿ, ನಿಮ್ಮ ಪತ್ನಿಯು ಅಸಾಮಾನ್ಯವಾದ ಸಾಹಸವನ್ನು ಮಾಡುತ್ತಿದ್ದಾರೆ. ಅವರನ್ನು ತಡೆಯಿರಿ, ಇಲ್ಲವಾದರೆ ಅವರು ಅಗ್ನಿಗೆ ಆಹುತಿಯಾಗಿ ಸತ್ತು ಹೋಗುತ್ತಾರೆ. ಭೇಷ್ ಮಗಳೇ ಭೇಷ್. ನೀನು ನಿನ್ನ ಸಹೋದರರಂತೆ ಧೈರ್ಯಶಾಲಿಯಾಗಿದ್ದೀಯಾ. ಮಾತೆ, ನಾನು ಸಾಮಾನ್ಯಳಲ್ಲ. ನಾನು ಯಾರಿಗೂ ಜಗ್ಗುವುದಿಲ್ಲ. ನನಗೆ ಎಲ್ಲ ರೀತಿಯ ಯುದ್ಧ ಕಲೆಗಳ ತರಬೇತಿಯಾಗಿದೆ. ಅಗತ್ಯವಿದ್ದಲ್ಲಿ ಸೇನಾಧಿಪತ್ಯದ ಚುಕ್ಕಾಣಿ ಹಿಡಿಯುವಷ್ಟು ಸಮರ್ಥಳಿದ್ದೇನೆ. ಒಳ್ಳೆಯದು. ನಿನ್ನ ಈ ಧೈರ್ಯ, ಶೌರ್ಯ ಎಲ್ಲವೂ ಅಸುರ ಕುಲದ ಒಳಿತಿಗಾಗಿ, ಅಭಿವೃದ್ಧಿಗಾಗಿ ಮೀಸಲಿರಲಿ. ನಿನ್ನ ಸಾಹಸ ನೋಡಿ ಮನದಲ್ಲಿ ಆತಂಕ ಮೂಡಿತ್ತು. ಹೆದರಬೇಡಿ ಸ್ವಾಮಿ, ಅಗ್ನಿ ನನಗೇನೂ ಮಾಡಲಾಗುವುದಿಲ್ಲ. ನಾನು ಅಗ್ನಿಯನ್ನೇ ಗೆದ್ದವಳು. ಕಯಾದುಳ ಸೀಮಂತಕ್ಕೆ ನಿಮ್ಮಿಬ್ಬರನ್ನು ಆಹ್ವಾನಿಸಲು ಬಂದಿದ್ದೇನೆ. ಅರಮನೆಯಲ್ಲಿ ಎಲ್ಲವೂ ಸಿದ್ಧವಾಗಿದೆ. ಎಲ್ಲರೂ ರಾಜಕುಮಾರನ ಆಗಮನದ ನಿರೀಕ್ಷೆಯಲ್ಲಿದ್ದಾರೆ. ನೀವು ತಪ್ಪದೇ ಬರಬೇಕು. ರಾಜಮಾತೆ, ಅಲ್ಲಿ ನಮ್ಮಿಂದೇನಾದರೂ ಸಹಾಯವಾಗಬೇಕೆ? ಏನೇ ಕಾರ್ಯವಿದ್ದರೂ ತಿಳಿಸಿ, ನಾವು ನೆರವೇರಿಸಿಕೊಡುತ್ತೇವೆ. ಬೇಡ ವಿಪ್ರಚಿತ್ತಿ, ಅಲ್ಲಿ ಎಲ್ಲ ಸಿದ್ಧತೆಗಳೂ ಆಗಿವೆ. ಅಲ್ಲಿ ಎಲ್ಲರೂ ಸಡಗರದಿಂದಿದ್ದಾರೆ. ನಾವು ಹೊರಡೋಣವೇ? ಸಿಂಹಿಕಾ, ಏಕೆ ಬೇಸರದಲ್ಲಿರುವೆ? ಇನ್ಯಾರದು ಸಂತೋಷವನ್ನು ನನ್ನದೆಂದು ತಿಳಿಯುವಷ್ಟು ಮೂರ್ಖಳಲ್ಲ ನಾನು. ನನಗಾಗುತ್ತಿರುವ ವೇದನೆ ನಿಮಗರ್ಥವಾಗುತ್ತಿಲ್ಲ. ನನ್ನ ಆಸೆಯಂತೆ ನನ್ನ ಮಗನು ಈ ಸಾಮ್ರಾಜ್ಯವನ್ನು ಆಳಬೇಕು. ಆದರೆ ಈಗ ನನ್ನ ಸಹೋದರನಿಗೆ ಮಗಳು ಮಗನು ಹುಟ್ಟುತ್ತಾರೆ. ಅದರಿಂದ ನನ್ನ ಕನಸೆಲ್ಲ ನುಚ್ಚು ನೂರಾಗುತ್ತಿದೆ. ನನ್ನ ಬಯಕೆಗಳು ಭಗ್ನವಾಗುತ್ತಿವೆ. ಇದು ನನ್ನ ಪಾಲಿಗೆ ಅಸಹ್ಯವೆನಿಸುತ್ತಿದೆ. ಕಯಾದು, ಪುತ್ರಿ ಕಯಾದು. ಅತ್ತೆ, ಹೇಳಿ. ಏನು ಯೋಚಿಸುತ್ತಿರುವೆ? ಏನಿಲ್ಲ ಅತ್ತೆ. ಈ ಶುಭ ಸಂದರ್ಭದಲ್ಲಿ ನನ್ನ ಸ್ವಾಮಿಯೂ ಇಲ್ಲಿ ಉಪಸ್ಥಿತರಿದ್ದರೆ ಆನಂದವಾಗಿರುತ್ತಿತ್ತು ಎಂದು ಯೋಚಿಸುತ್ತಿದ್ದೆ ಅಷ್ಟೇ. ಚಿಂತಿಸದಿರು ಕಯಾದು.
ಒಂದಷ್ಟು ದಿನಗಳು ಮಾತ್ರವಲ್ಲವೇ? ತಪಸ್ಸು ಮುಗಿದ ಮೇಲೆ ನನ್ನ ಪುತ್ರ ಬಂದೇ ಬರುತ್ತಾನೆ. ಭಯವಾಯಿತೆ ಅತ್ತಿಗೆ? ಹಾಗೇನಿಲ್ಲ ಸಿಂಹಿಕಾ. ನಿನ್ನಿಂದಾಗಿ ನಾನೇಕೆ ಭಯ ಪಡಬೇಕು? ಅದು ಸರಿಯಲ್ಲವೇ? ಈ ಬಾಕುವನ್ನು ನಾನು ನಿಮ್ಮ ಗರ್ಭದಲ್ಲಿರುವ ಮಗುವಿಗೆ ಮುಂಚಿತವಾಗಿಯೇ ಉಡುಗೊರೆಯಾಗಿ ನೀಡುತ್ತಿದ್ದೇನೆ. ತೆಗೆದುಕೊಳ್ಳಿ.